ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷಾಕ್ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಇಲ್ಲು ಜಾಗಗಳ ವೇದಿಕೆಯ ಕಾರ್ಯಕರ್ತರು ಚಾವುಂಡಿ ಚಲೋಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾದ ವತಿಯಿಂದಲೂ ಕೂಡ ಚಾವುಂಡಿ ನಡಿಗೆ ಅಂತೇಳಿ ಅವರು ಕೂಡ ಏನು ಬಾನು ಮುಷಾಕ್ ಅವರ ಆಯ್ಕೆಯ ಸ್ವಾಗತ ಮಾಡಿ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಈ ಎರಡೂ ಕಾರ್ಯಕ್ರಮಗಳಿಗೆ ಇವತ್ತು ಏನು ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಾ ಲಾಟ್ಕರ್ ಅವರು ಅನುಮತಿ ನೀಡಕ ಮಾಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾರೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು ಸ್ಥಳಕ್ಕೆ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸರ್ಕಲ್ ಈ ವೃತ್ತದಲ್ಲಿ ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ನಿಯೋಜನೆಗೊಂಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲಾಗೇದ ಇರ್ಬೋದು, ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಅವರ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಇಲ್ಲೂ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಆಗಮಿಸಿದ್ರು. ಅವರು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷಾಕ್ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಇಲ್ಲು ಜಾಗಗಳ ವೇದಿಕೆಯ ಕಾರ್ಯಕರ್ತರು ಚಾವುಂಡಿ ಚಲೋಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾದ ವತಿಯಿಂದಲೂ ಕೂಡ ಚಾವುಂಡಿ ನಡಿಗೆ ಅಂತೇಳಿ ಅವರು ಕೂಡ ಏನು ಬಾನು ಮುಷಾಕ್ ಅವರ ಆಯ್ಕೆಯ ಸ್ವಾಗತ ಮಾಡಿ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಈ ಎರಡೂ ಕಾರ್ಯಕ್ರಮಗಳಿಗೆ ಇವತ್ತು ಏನು ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಾ ಲಾಟ್ಕರ್ ಅವರು ಅನುಮತಿ ನೀಡಕ ಮಾಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾರೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು ಸ್ಥಳಕ್ಕೆ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸರ್ಕಲ್ ಈ ವೃತ್ತದಲ್ಲಿ ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ನಿಯೋಜನೆಗೊಂಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲಾಗೇದ ಇರ್ಬೋದು, ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಅವರ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಇಲ್ಲೂ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಆಗಮಿಸಿದ್ರು. ಅವರು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷಾಕ್ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಇಲ್ಲು ಜಾಗಗಳ ವೇದಿಕೆಯ ಕಾರ್ಯಕರ್ತರು ಚಾವುಂಡಿ ಚಲೋಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾದ ವತಿಯಿಂದಲೂ ಕೂಡ ಚಾವುಂಡಿ ನಡಿಗೆ ಅಂತೇಳಿ ಅವರು ಕೂಡ ಏನು ಬಾನು ಮುಷಾಕ್ ಅವರ ಆಯ್ಕೆಯ ಸ್ವಾಗತ ಮಾಡಿ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಈ ಎರಡೂ ಕಾರ್ಯಕ್ರಮಗಳಿಗೆ ಇವತ್ತು ಏನು ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಾ ಲಾಟ್ಕರ್ ಅವರು ಅನುಮತಿ ನೀಡಕ ಮಾಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾರೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು ಸ್ಥಳಕ್ಕೆ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸರ್ಕಲ್ ಈ ವೃತ್ತದಲ್ಲಿ ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ನಿಯೋಜನೆಗೊಂಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲಾಗೇದ ಇರ್ಬೋದು, ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಅವರ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಇಲ್ಲೂ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಆಗಮಿಸಿದ್ರು. ಅವರು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷಾಕ್ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಇಲ್ಲು ಜಾಗಗಳ ವೇದಿಕೆಯ ಕಾರ್ಯಕರ್ತರು ಚಾವುಂಡಿ ಚಲೋಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾದ ವತಿಯಿಂದಲೂ ಕೂಡ ಚಾವುಂಡಿ ನಡಿಗೆ ಅಂತೇಳಿ ಅವರು ಕೂಡ ಏನು ಬಾನು ಮುಷಾಕ್ ಅವರ ಆಯ್ಕೆಯ ಸ್ವಾಗತ ಮಾಡಿ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಈ ಎರಡೂ ಕಾರ್ಯಕ್ರಮಗಳಿಗೆ ಇವತ್ತು ಏನು ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಾ ಲಾಟ್ಕರ್ ಅವರು ಅನುಮತಿ ನೀಡಕ ಮಾಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾರೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು ಸ್ಥಳಕ್ಕೆ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸರ್ಕಲ್ ಈ ವೃತ್ತದಲ್ಲಿ ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ನಿಯೋಜನೆಗೊಂಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲಾಗೇದ ಇರ್ಬೋದು, ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಅವರ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಇಲ್ಲೂ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಆಗಮಿಸಿದ್ರು. ಅವರು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷಾಕ್ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಇಲ್ಲು ಜಾಗಗಳ ವೇದಿಕೆಯ ಕಾರ್ಯಕರ್ತರು ಚಾವುಂಡಿ ಚಲೋಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾದ ವತಿಯಿಂದಲೂ ಕೂಡ ಚಾವುಂಡಿ ನಡಿಗೆ ಅಂತೇಳಿ ಅವರು ಕೂಡ ಏನು ಬಾನು ಮುಷಾಕ್ ಅವರ ಆಯ್ಕೆಯ ಸ್ವಾಗತ ಮಾಡಿ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಈ ಎರಡೂ ಕಾರ್ಯಕ್ರಮಗಳಿಗೆ ಇವತ್ತು ಏನು ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಾ ಲಾಟ್ಕರ್ ಅವರು ಅನುಮತಿ ನೀಡಕ ಮಾಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾರೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು
ಒಂದು ಸ್ಥಳಕ್ಕೆ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸರ್ಕಲ್ ಈ ವೃತ್ತದಲ್ಲಿ ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಪೊಲೀಸರು ಬೆಳಗ್ಗೆಯಿಂದಲೂ ಕೂಡ ನಿಯೋಜನೆಗೊಂಡಿರುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲಾಗೇದ ಇರ್ಬೋದು, ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಅವರ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಇಲ್ಲೂ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಆಗಮಿಸಿದ್ರು. ಅವರು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷಾಕ್ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಇಲ್ಲು ಜಾಗಗಳ ವೇದಿಕೆಯ ಕಾರ್ಯಕರ್ತರು ಚಾವುಳ್ಳಿ ಚಲೋಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾದ ವತಿಯಿಂದಲೂ ಕೂಡ ಚಾವುಳ್ಳಿ ನಡಿಗೆ ಅಂತೇಳಿ ಅವರು ಕೂಡ ಬಾನು ಮುಷಾಕ್ ಅವರ ಆಯ್ಕೆಯ ಸ್ವಾಗತ ಮಾಡಿ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಈ ಎರಡೂ ಕಾರ್ಯಕ್ರಮಗಳಿಗೆ ಇವತ್ತು ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಾ ಲಾಟ್ಕರ್ ಅವರು ಅನುಮತಿ ನೀಡಕ ಮಾಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾರೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು ಸ್ಥಳಕ್ಕೆ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸರ್ಕಲ್ ಈ ವೃತ್ತದಲ್ಲಿ ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಪೊಲೀಸರು ಬೆಳಗ್ಗೆಯಿಂದಲೂ ಕೂಡ ನಿಯೋಜನೆಗೊಂಡಿರುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲಾಗೇದ ಇರ್ಬೋದು, ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಅವರ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಇಲ್ಲೂ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಆಗಮಿಸಿದ್ರು. ಅವರು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷಾಕ್ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಇಲ್ಲು ಜಾಗಗಳ ವೇದಿಕೆಯ ಕಾರ್ಯಕರ್ತರು ಚಾವುಳ್ಳಿ ಚಲೋಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾದ ವತಿಯಿಂದಲೂ ಕೂಡ ಚಾವುಳ್ಳಿ ನಡಿಗೆ ಅಂತೇಳಿ ಅವರು ಕೂಡ ಬಾನು ಮುಷಾಕ್ ಅವರ ಆಯ್ಕೆಯ ಸ್ವಾಗತ ಮಾಡಿ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಈ ಎರಡೂ ಕಾರ್ಯಕ್ರಮಗಳಿಗೆ ಇವತ್ತು ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಾ ಲಾಟ್ಕರ್ ಅವರು ಅನುಮತಿ ನೀಡಕ ಮಾಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾರೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು ಸ್ಥಳಕ್ಕೆ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸರ್ಕಲ್ ಈ ವೃತ್ತದಲ್ಲಿ ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಪೊಲೀಸರು ಬೆಳಗ್ಗೆಯಿಂದಲೂ ಕೂಡ ನಿಯೋಜನೆಗೊಂಡಿರುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲಾಗೇದ ಇರ್ಬೋದು, ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಅವರ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಇಲ್ಲೂ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಆಗಮಿಸಿದ್ರು. ಅವರು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಬಾರಿ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷಾಕ್ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಇಲ್ಲು ಜಾಗಗಳ ವೇದಿಕೆಯ ಕಾರ್ಯಕರ್ತರು ಚಾವುಳ್ಳಿ ಚಲೋಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ದಲಿತ ಮಹಾಸಭಾದ ವತಿಯಿಂದಲೂ ಕೂಡ ಚಾವುಳ್ಳಿ ನಡಿಗೆ ಅಂತೇಳಿ ಅವರು ಕೂಡ ಬಾನು ಮುಷಾಕ್ ಅವರ ಆಯ್ಕೆಯ ಸ್ವಾಗತ ಮಾಡಿ ಪ್ರತಿಭಟನೆ ಕರೆ ಕೊಟ್ಟಿದ್ರು. ಈ ಎರಡೂ ಕಾರ್ಯಕ್ರಮಗಳಿಗೆ ಇವತ್ತು ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಾ ಲಾಟ್ಕರ್ ಅವರು ಅನುಮತಿ ನೀಡಕ ಮಾಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾರೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈ ಒಂದು ಸ್ಥಳಕ್ಕೆ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸರ್ಕಲ್ ಈ ವೃತ್ತದಲ್ಲಿ ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಪೊಲೀಸರು ಬೆಳಗ್ಗೆಯಿಂದಲೂ ಕೂಡ ನಿಯೋಜನೆಗೊಂಡಿರುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲಾಗೇದ ಇರ್ಬೋದು, ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಅವರ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಇಲ್ಲೂ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರಾಜೇಶ್ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಆಗಮಿಸಿದ್ರು. ಅವರು ಕೂಡ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು.